ಭಾರತ ಅಮೆರಿಕ ಒಪ್ಪಂದವಲ್ಲ, ಅದೊಂದು ಸರೆಂಡರ್ ಎಂದ ರಾಹುಲ್ ಗಾಂಧಿ. ಒತ್ತಡಕ್ಕೆ ಮಣಿದು ಮೋದಿ ಶರಣಾಗತಿ ಅದನ್ನು ಒಪ್ಕೊಳ್ಳೋದಕ್ಕಾಗೋದಿಲ್ಲ. ದೇಶವ್ಯಾಪಿ ಹೋರಾಟಕ್ಕೆ ಕರೆ ಕೊಟ್ಟ ರಾಹುಲ್ ಗಾಂಧಿ, ವಾಣಿಜ್ಯ ಒಪ್ಪಂದವಲ್ಲ, ಅದು ಒತ್ತಡದ ಆಯ್ಕೆ. ಭಾರತ ಮತ್ತು ಅಮೆರಿಕದ ನಡುವೆ ವಾಣಿಜ್ಯ ಒಪ್ಪಂದ ಎಷ್ಟೋ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿತ್ತು. ಇದ್ದಕ್ಕಿದ್ದ ಹಾಗೆ ಅದಕ್ಕೊಂದು ಜೀವ ಬಂತು. ಅದಕ್ಕೆ ಸೈನ್ ಹಾಕುವ ಮುಖಾಂತರವಾಗಿ ಭಾರತ ಮತ್ತು ಅಮೆರಿಕದ ನಡುವಿನ ವ್ಯಾವಹಾರಿಕ ಒಪ್ಪಂದಕ್ಕೊಂದು ಚಾಲನೆ ಸಿಕ್ತು. ಆದರೆ ಇದು ಭಾರತ ಅಭಿವೃದ್ಧಿಯಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾಡಿಕೊಂಡಿರುವ ಒಪ್ಪಂದ ಅಲ್ಲ. ಬದಲಾಗಿ ನರೇಂದ್ರ ಮೋದಿ ಒತ್ತಡಕ್ಕೆ ಸಿಕ್ಕಾಕೊಂಡು ಸರೆಂಡರ್ ಆಗಿದ್ದಾರೆ, ಶರಣಾಗತಿ ಆಗಿದ್ದಾರೆ. ಹಾಗಾದ್ರೆ ಅಮೆರಿಕ ಮತ್ತು ಭಾರತದ ನಡುವಿನ ಒಪ್ಪಂದ ಮುಂದುವರೆದ್ರೆ ಭಾರತಕ್ಕೇನು ನಷ್ಟ? ರಾಹುಲ್ ಗಾಂಧಿಯ ವ್ಯಾಖ್ಯಾನದಲ್ಲಿ ಒಂದಷ್ಟು ನಷ್ಟಗಳು ಕಾಣುತ್ತೆ. ಅದೇನೆಂದ್ರೆ ಸ್ವಾವಲಂಬನೆಗೆ ಧಕ್ಕೆಯಾಗುತ್ತೆ. ಭಾರತದ ಸ್ವಾವಲಂಬನೆಗೆ ಭಾರತವು ತಂತ್ರಜ್ಞಾನವನ್ನ ತಾನೇ ಅಭಿವೃದ್ಧಿಪಡಿಸುವ ಬದಲು ಮೇಕ್ ಇನ್ ಇಂಡಿಯಾ ಅನ್ನೋ ಒಂದು ಕಲ್ಪನೆ ಇದೆಯಲ್ಲ, ಅದರ ಬದಲು ಅಮೆರಿಕಾದಿಂದ ಸಿದ್ಧ ಮತ್ತು ಕಚ್ಚಾ ವಸ್ತುಗಳನ್ನು ದುಬಾರಿ ಬೆಲೆಗೆ ಖರೀದಿ ಮಾಡ್ಕೊಂಡು ನಾವು ನಮ್ಮ ದೇಶದಲ್ಲಿ ಅದನ್ನು ವ್ಯಾಪಾರ ಮಾಡ್ಕೋಬೇಕಾ? ನಮ್ಮ ದೇಶದಲ್ಲಿ ಮೇಕ್ ಇನ್ ಇಂಡಿಯಾ ಅನ್ನೋ ಕಲ್ಪನೆ ಮತ್ತೆ ಯಾಕೆ ಇಟ್ರಿ? ಯಾವ ಪುರುಷಾರ್ಥಕ್ಕೆ ಹೇಳಿದ್ರಿ ಮೇಕ್ ಇನ್ ಇಂಡಿಯಾ ಅಂತ? ಸ್ವದೇಶಿ ಬಟ್ಟೆಗಳನ್ನು ಧರಿಸಿ ಅಂತ ಹೇಳಿ ಮಹಾತ್ಮ ಗಾಂಧಿ ಹೇಳಿದ್ರು. ಅದಾದ ನಂತರ ನರೇಂದ್ರ ಮೋದಿ ಅವರು ಕೂಡ ಹಂಗೆ ಹೇಳಿದ್ರು, ಸ್ವದೇಶಿ ಉತ್ಪನ್ನಗಳನ್ನು ಖರೀದಿ ಮಾಡಿ. ಹಿಂಗೆಲ್ಲ ಹೇಳ್ತೀರಿ, ಅಮೆರಿಕದ ಜೊತೆ ಒಪ್ಪಂದ ಮಾಡ್ಕೊಂಡು ಅಲ್ಲಿಂದಲೇ ಎಲ್ಲ ಕಚ್ಚಾ ವಸ್ತುಗಳನ್ನು ತಂದು ಅವ್ರದ್ದೇ ಎಲ್ಲ ಮಣ್ಣಂಗಟ್ಟಿನ ಖರೀದಿ ಮಾಡ್ಕೊಂಡು ಭಾರತದಲ್ಲಿ ವ್ಯಾಪಾರ ಮಾಡ್ತೀರಿ. ಇದರಿಂದ ದೇಶದ ಸ್ವಾವಲಂಬನೆಗೆ ಧಕ್ಕೆ ಆಗುತ್ತೆ ಅಂತ ಹೇಳ್ತಾರೆ ರಾಹುಲ್ ಗಾಂಧಿ. ಇನ್ನು ಬೆಲೆ ಮತ್ತು ಪಾರದರ್ಶಕತೆ ಕೆಲವು ನಿರ್ದಿಷ್ಟ ಒಪ್ಪಂದಗಳಲ್ಲಿ, ಉದಾಹರಣೆಗೆ ಎಂಜಿನ್ ತಂತ್ರಜ್ಞಾನ ಅಥವಾ ಡ್ರೋನ್ ಖರೀದಿ, ಭಾರತವು ಅತಿ ಹೆಚ್ಚು ಬೆಲೆ ಪಾವತಿಸುತ್ತಿದೆ ಎಂದು ಅವರು ಆರೋಪಿಸುತ್ತಾರೆ. ಮಾರುಕಟ್ಟೆ ದರಕ್ಕಿಂತ ಹೆಚ್ಚಿನ ಬೆಲೆಗೆ ಒಪ್ಪಂದ ಮಾಡಿಕೊಳ್ಳುವುದು ದೇಶದ ಹಿತಾಸಕ್ತಿಯನ್ನು ಅಮೆರಿಕಾಗೆ ಬಿಟ್ಟುಕೊಟ್ಟಂತೆ ಎಂದು ಅವರು ವಾದಿಸುತ್ತಾರೆ. ಇನ್ನು ಈ ಎಂಜಿನ್ ತಂತ್ರಜ್ಞಾನ ಮತ್ತು ಡ್ರೋನ್ ಖರೀದಿ, ಈಗಾಗಲೇ ಭಾರತ ಒಂದು ತರಹದ ಎಲ್ಲ ದೇಶಗಳು ಒಪ್ಕೊಳ್ಳೋ ತರಹದ ಡ್ರೋನ್ಗಳ ತಯಾರಿಕೆಯಲ್ಲೂ ಕೂಡ ಬ್ಯುಸಿ ಇದೆ. ಭಾರತದಲ್ಲಿ ತಯಾರಾಗ್ತಾ ಇರ್ತಕ್ಕಂಥ ಇಂಜಿನ್ಗಳು ಹೊರದೇಶದಲ್ಲಿ ಡಿಮ್ಯಾಂಡ್ನಲ್ಲಿ ಸೇಲ್ ಆಗ್ತಾ ಇದೆ. ಹಿಂಗಿದ್ದಾಗ ನಮ್ಮ ದೇಶದ ಮೆಟೀರಿಯಲ್ಗಳನ್ನು ಸೈಡಿಗಿಟ್ಟು ನೀನು ಅಮೇರಿಕಾದಿಂದಲೆಲ್ಲ ಖರೀದಿ ಮಾಡ್ಕೊಂಡು ಈ ದೇಶದಲ್ಲಿ ಚಾಲ್ತಿಗೆ ತರ್ತೀರಿ ಅನ್ನೋದಾದರೆ ನಮ್ಮ ದೇಶದ ವಸ್ತುಗಳ ಪರಿಸ್ಥಿತಿ ಏನಾಗಬಹುದು? ಅದನ್ನು ನಂಬ್ಕೊಂಡು ಕೂತಿರ್ತಕ್ಕಂತಹ ಕಾರ್ಮಿಕರ ಪರಿಸ್ಥಿತಿ ಏನಾಗಬಹುದು? ಹಾಗಾಗಿ ಇದು ವ್ಯಾಪಾರಕ್ಕೆ ಮಾಡ್ಕೊಂಡಿರೋ ಒಪ್ಪಂದವಲ್ಲ, ಅಮೇರಿಕಾವನ್ನು ಭಯಪಟ್ಟು ಸರೆಂಡರ್ ಆಗೋರೆ ನರೇಂದ್ರ ಮೋದಿ. ಇದು ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿಯ ವಾಗ್ದಾಳಿ. ಇನ್ನು ಮೂರನೇ ಪಾಯಿಂಟು, ಕಾರ್ಯತಂತ್ರದ ಸ್ವಾಯತ್ತತೆ. ಅಂದರೆ ಭಾರತವು ದಶಕಗಳಿಂದ ತನ್ನದೇ ಆದ ಸ್ವತಂತ್ರ ವಿದೇಶಾಂಗ ನೀತಿಯನ್ನು ಹೊಂದಿದೆ, ತಾನೇ ಕಾನೂನು ರಚನೆ ಮಾಡುತ್ತೆ. ಹಿಂಗಿದ್ದಾಗ ಅಮೆರಿಕಾದ ಜೊತೆ ನಿರಂತರವಾಗಿ ನಾವು ಸಂಬಂಧ ಇಟ್ಕೊಂಡ್ರೆ ಅವನು ಹೆಗಲ್ ತಟ್ಟಿ ಬೆನ್ ಸವರಿ ಹೇಳ್ತಾರೆ, ನರೇಂದ್ರ ಮೋದಿ ಸಾಹೇಬ್ರೆ ಅದು ಹಂಗಲ್ಲ, ಹಿಂಗೆ ಮಾಡಿ ಅಂತ. ಆಗ ನಾವು ಸರೆಂಡರ್ ಆಗಬೇಕಾಗಿ ಬರುತ್ತೆ. ಸ್ನೇಹ, ಬಾಂಧವ್ಯ, ಫ್ರೆಂಡ್ಶಿಪ್ಪು, ಟ್ರಂಪ್ ಹೇಳತ್ತವನು ಹಿಂಗೆ ಮಾಡೋಣ ಅಂಥೇಳಿ ನರೇಂದ್ರ ಮೋದಿ ಅವರು ಹಿಂಗೆ ಮಾಡೋದಕ್ಕೆ ಹೋದರೆ ಭಾರತದಲ್ಲಿ ಹಂಗಾಗ್ಬಿಡುತ್ತೆ ಅಂತೇಳಿ ರಾಹುಲ್ ಗಾಂಧಿ ಅಭಿಪ್ರಾಯ. ಒಟ್ಟಾರೆ ನರೇಂದ್ರ ಮೋದಿ ಒತ್ತಡಕ್ಕೆ ಮಣಿದು ಶರಣಾಗತಿ ಆಗಿದ್ದಾರೆ ಹೊರತಾಗಿ ಭಾರತ ಇಂಪ್ರೂವ್ ಆಗಬೇಕು ಅಂಥೇಳಿ ಅಮೆರಿಕದ ಜೊತೆ ವಾಣಿಜ್ಯ ಒಪ್ಪಂದವನ್ನು ಮಾಡಿಕೊಂಡಿಲ್ಲ ಅಂಥೇಳಿ ರಾಹುಲ್ ಗಾಂಧಿ ಆಕ್ರೋಶವನ್ನು ಸ್ಫೋಟಿಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.